ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ್ ಆಗಿದ್ದಂತಹ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಾಪಸ್ ತೆಗೆದುಕೊಳ್ತೀನಿ ಅಂತ ಹೇಳಿದ್ರು. ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆ ಸಚಿವರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಹಿಜಾಬ್ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ವಾಪಸ್ ತೆಗೆದುಕೊಳ್ತೀನಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಸರ್ ನೋಡಿ, ಸಂವೇದನಾಶೀಲತೆ ಪ್ರತಿಯೊಂದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರಬೇಕು. ಅವ್ರು ಹಾಕುವಂಥ ಉಡುಪು, ಅವ್ರು ತಿನ್ನುವಂಥ ಆಹಾರ, ಅದೆಲ್ಲ ಕೂಡ ನಾವು ಅದು ಅವ್ರವ್ರಿಗೆ ಬಿಟ್ಟಿರುವಂಥ ವಿಚಾರ. ಅದರಿಂದ ಇಂಥ ವಿಷಯಗಳನ್ನು ಅನಾವಶ್ಯಕವಾಗಿ ಹಿಂದಿನ ಸರ್ಕಾರದವರು ದೊಡ್ಡ ಒಂದು ಚರ್ಚೆಗೆ ಅವರು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದೇ ತಪ್ಪು. ಅದಕ್ಕೋಸ್ಕರ ಜನರಿಗೆ ಬೇಕಾಗಿರುವಂಥದ್ದು ಒಳ್ಳೆಯ ಶಿಕ್ಷಣ, ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿ ನಡೀಬೇಕು, ಆರೋಗ್ಯ ವ್ಯವಸ್ಥೆ ಚೆನ್ನಾಗಿರಬೇಕು, ಅದು ಮುಖ್ಯ. ಅದು ಬಿಟ್ಟು ಯಾವುದಾದ್ರು ಅನಾವಶ್ಯಕ ವಿಚಾರಗಳಿಗೆ ರಾಜ್ಯ ಮತ್ತು ದೇಶದಲ್ಲಿ ಚರ್ಚೆ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇ ತಪ್ಪು. ಅದರಿಂದ ಮುಖ್ಯಮಂತ್ರಿಗಳು ಸರಿಯಾದ ತೀರ್ಮಾನ ತಗೊಂಡಿದ್ದಾರೆ. ಅದ್ರ ಬಗ್ಗೆ ನಾನು ಕೂಡ ಸ್ವಾಗತ ಮಾಡ್ತೇನೆ. ಸರ್, ವಸ್ತ್ರ ಸಂಹಿತೆ ಇತ್ತು, ವಸ್ತ್ರ ಸಂಹಿತೆನ ಬದಲಾಯಿಸ್ತಿದ್ದಾರೆ. ನೋಡ್ರಿ, ಇಷ್ಟು ವರ್ಷ ಹೇಗಿದ್ರಿ? ಸುಮ್ಮನೆ ಇವತ್ತು ನೋಡಿ, ಅದಕ್ಕೆ ಹೇಳಿದೆ, ಸಂವೇದನಾಶೀಲತೆ ಇರಬೇಕು ಯಾವಾಗಲೂ. ಒಂದು ಸಮಾಜ ಸಂವೇದನಾಶೀಲತೆ ಇದ್ರೇ ಆ ಸಮಾಜ ಚೆನ್ನಾಗಿ ಅದು ಬೆಳೆಯೋದು, ಅದಕ್ಕೆ ಒಂದು ಕ್ರಿಯಾತ್ಮಕವಾಗಿ ಬೆಳೀತದೆ. ಅದು ಇಲ್ಲದೆ ಹೋದರೆ ನಾವು ಹೀಗೆ ಇರಬೇಕು, ಇದೇ ಥರನೇ ಮಾಡಬೇಕು, ನಾವು ಹೇಳದ ಮಾತೆ ಕೇಳಬೇಕು ಅಂತ ತರ್ತಕ್ಕಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಯಾವತ್ತೂ ಕೂಡ ಇರಲಿಲ್ಲ, ಮುಂದೆನೂ ಕೂಡ ಬರಬಾರ್ದು. ಅದನ್ನು ತರೋದಕ್ಕೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒಂದು ಉದ್ದೇಶ. ಸರ್, ಅಂದ್ರೆ ಕೋಮುಗಳ ನಡುವೆ ದ್ವೇಷ ಉಂಟಾಗುತ್ತೆ ಇಂತಹ ಹೇಳಿಕೆಯಿಂದ ಅಂತ ಮಾತುಗಳು ಬರ್ತಿದೆ ಸರ್. ಮತ್ತೆ ಬಿಜೆಪಿ ಅವರು ಇದನ್ನ ಅಸ್ತ್ರವಾಗಿ ನೋಡ, ಅವ್ರ ಉದ್ದೇಶ ಅದಾಗಿದೆ ಹೊರತು ಆ ಉದ್ದೇಶಗಳು ಇರಬಾರ್ದು. ಎಲ್ಲರೂ ಸಹೋದರ ಸಹೋದರಿಯಾಗಿ ಬಾಳಬೇಕು, ಅದು ಮುಖ್ಯ ಅಲ್ವಾ? ಯಾರನ್ನು ನಾವು ಬೇರ್ಪಡಿಸುವಂಥದ್ದು ಅಥವಾ ಯಾರೋ ಒಂದು ಕಾನೂನುಗಳನ್ನು ಕಡ್ಡಾಯವಾಗಿ ಇದನ್ನು ಮಾಡಲೇಬೇಕು ಅಂತ ಇದು ಅನಾವಶ್ಯಕವಾಗಿ ಇದೆಲ್ಲ ತಗೊಂಡು ಬಂದಿರೋದು ಅದು ಸರಿ ಇರಲಿಲ್ಲ. ಇವತ್ತು ಮುಖ್ಯಮಂತ್ರಿಗಳು ಸರಿ ಮಾಡಿದ್ದಾರೆ. ಇದಿಷ್ಟು ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರ ಮಾತುಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿ ಸರಿಯಾಗಿದೆ, ಅವರ ನಿರ್ಧಾರಕ್ಕೆ ನಾವು ಬದ್ಧ ಇದ್ದೇವೆ ಎಂಬ ಮಾತುಗಳನ್ನ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.